ಕರ್ನಾಟಕದ ಆಡಳಿತದಲ್ಲಿ ಹಾಗಾದರೆ ಮಹಿಳೆಯರಿಗೆ ಸ್ಥಾನ ಇಲ್ವಾ? ಕರ್ನಾಟಕದಲ್ಲಿ ಮಹಿಳೆಯರು ಆಡಳಿತ ನಡೆಸೋದಕ್ಕೆ ಅಸಮರ್ಥರು ಅಂತೇಳಿ ಸರ್ಕಾರ ನಿರ್ಧಾರ ಮಾಡಿದ್ಯಾ? ಕೇವಲ ಔಪಚಾರಿಕವಾದಂಥ ಒಂದು ಅರ್ಧ ಕಾಲು ಭಾಗದ ಪ್ರಾತಿನಿಧ್ಯ ಅಲ್ಲ, ಇದಕ್ಕೆ ಬೇಕಾಗುವಂಥದ್ದು ನಿಜವಾದಂಥ ಮಹಿಳಾ ಮೀಸಲಾತಿ ಕೂಡ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಕೇಂದ್ರ ಸರ್ಕಾರ ನೆನೆಗುದಿಗೆ ಬೀಳಿಸುವಂಥ ಪ್ರಯತ್ನ ಮಾಡ್ತಾ ಇದೆಯೋ, ಅನೇಕ ರಾಜಕಾರಣಗಳ ಮಧ್ಯೆ ಇದೊಂದು ಕೆಸರುಗುಂಡಿಯ ಓಟ ಆಗುವಂಥ ರೀತಿಯಲ್ಲಿ ಅದನ್ನೇನು ಪ್ರಯತ್ನ ಮಾಡ್ತಾ ಇದೆಯೋ, ಅದು ನಿಜವಾಗಿಯೂ ಮಹಿಳೆಯರ ಪ್ರಾತಿನಿಧ್ಯದ ಉದ್ದೇಶವನ್ನೇ ಹೊಂದಿಲ್ಲ ಅನ್ನೋದು ಆತಂಕದ ವಿಚಾರ ಆಗಿದೆ. ಅಮೆರಿಕದ ಸುಪ್ರೀಂ ಕೋರ್ಟ್ನ ಸಹ ನ್ಯಾಯಾಧೀಶೆಯಾಗಿದ್ದಂಥ ದಿವಂಗತ ರೂತ್ ಬೇಡರ್ ಬಹಳಷ್ಟು ಸಂದರ್ಭಗಳಲ್ಲಿ ತಮ್ಮ ಮಾತುಗಳಲ್ಲಿ ಹೇಳ್ತಾ ಇದ್ದಿದ್ದನ್ನು ಇವತ್ತು ಕೂಡ ಜಾಗತಿಕ ನಾಯಕಿಯರು ಪದೇ ಪದೇ ನೆನಪು ಮಾಡ್ಕೊಳ್ತಾ ಇರ್ತಾರೆ. ರೂತ್ ಬೇಡರ್ ಹೇಳಿದ್ರು, ಮಹಿಳೆಯರು ನಿರ್ಧಾರ ತಗೊಳ್ಳುವಂತಹ ಪ್ರತಿಯೊಂದು ಸ್ಥಾನದಲ್ಲೂ ಕಡ್ಡಾಯವಾಗಿರಬೇಕು. ಅದು ಔಪಚಾರಿಕತೆ ಅಲ್ಲ, ಬದಲಿಗೆ ಅದು ನಿಯಮ ಮತ್ತು ಸಹಜ ನ್ಯಾಯ ಅಂಥೇಳಿ. ಇವತ್ತು ಯಾಕೆ ಈ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿ ಬಂದಿದೆ? ಹೌದು, ಎಲ್ಲರೂ ಊಹೆ ಮಾಡ್ತಾ ಇರೋ ಹಾಗೆ ಅದಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಕರ್ನಾಟಕದಲ್ಲಿ ಹೊಸದಾಗಿ ರಚನೆಯಾಗಿರುವಂಥ ಕ್ಯಾಬಿನೆಟ್ನಲ್ಲಿ ಒಬ್ಬ ಮಹಿಳಾ ಪ್ರತಿನಿಧಿ ಕೂಡ ಇಲ್ಲದೇ ಇರುವಂಥದ್ದು. ಕರ್ನಾಟಕದಲ್ಲಿ ಈಗಾಗಲೇ ಮಹಿಳಾ ಸಂಘಟನೆಗಳು ನಾವೆದ್ದು ನಿಲ್ಲದಿದ್ದರೆ ಕರ್ನಾಟಕದ ಹೆಸರಿನಲ್ಲಿ ಧ್ವನಿ ಎತ್ತಿದ್ದಾರೆ. ಕರ್ನಾಟಕದ ಆಡಳಿತದಲ್ಲಿ ಹಾಗಾದರೆ ಮಹಿಳೆಯರಿಗೆ ಸ್ಥಾನ ಇಲ್ವಾ? ಕರ್ನಾಟಕದಲ್ಲಿ ಮಹಿಳೆಯರು ಆಡಳಿತ ನಡೆಸೋದಕ್ಕೆ ಅಸಮರ್ಥರು ಅಂಥೇಳಿ ಸರ್ಕಾರ ನಿರ್ಧಾರ ಮಾಡಿದ್ಯಾ ಅನ್ನೋಂಥ ಪ್ರಶ್ನೆಗಳನ್ನು ಈಗಾಗಲೇ ಬಹಳ ಗಟ್ಟಿ ಧ್ವನಿಯಲ್ಲಿ ಕೇಳಲಾಗ್ತಾ ಇದೆ. ಇಡೀ ಪ್ರಪಂಚ ಮಹಿಳಾ ನಾಯಕತ್ವದ ಕಡೆ ಮುನ್ನಡಿತಾ ಇರುವಂಥ ಈ ಸಂದರ್ಭದೊಳಗಡೆ ಕರ್ನಾಟಕ ಸರ್ಕಾರ ಅದಕ್ಕೆ ಬೆನ್ನು ತಿರುಗಿಸಿ ಬಹಳ ಅಸಮತೋಲನದಿಂದ ಕೂಡಿರುವಂಥ, ಬಹಳ ದೊಡ್ಡ ಚಾರಿತ್ರಿಕ ಅನ್ಯಾಯವನ್ನು ಉಂಟು ಮಾಡುವಂಥ ಇಂಥ ನಿರ್ಧಾರವನ್ನು ತಗೊಂಡಿರುವಂಥದ್ದು ಕೇವಲ ಆಕ್ರೋಶ ಮಾತ್ರ ಅಲ್ಲ, ಬೇಸರದ ಸಂಗತಿ ಕೂಡ ಆಗಿದೆ. ಪ್ರಪಂಚದಾದ್ಯಂತ ಅನೇಕ ರಾಷ್ಟ್ರಗಳು ಇವತ್ತು 50% ಹೆಚ್ಚು ಸಂಖ್ಯೆಯ ಮಹಿಳಾ ಪ್ರತಿನಿಧಿಗಳನ್ನು ತಮ್ಮ ತಮ್ಮ ಸಂಸತ್ತುಗಳಲ್ಲಿ ಹೊಂದಿದ್ದಾರೆ. ಕ್ಯೂಬಾದಂಥ ರಾಷ್ಟ್ರದಲ್ಲಿ ಮಹಿಳಾ ಪ್ರತಿನಿಧಿಗಳು ಯಾವ ದೊಡ್ಡ ಪ್ರಮಾಣದ ಬದಲಾವಣೆಯನ್ನು ಮಾಡೋದಕ್ಕೆ ಸಾಧ್ಯ ಆಯಿತು ಅನ್ನೋದ್ರ ಕುರಿತಾಗಿ ವಿಶ್ವಸಂಸ್ಥೆ ಅಧ್ಯಯನ ನಡೆಸಿ ಇದನ್ನು ಒಂದು ಮಾದರಿಯಾದಂಥ ಕ್ರಮ ಅಂಥೇಳಿ ಇಡೀ ಪ್ರಪಂಚಕ್ಕೆ ಮಾರ್ಗದರ್ಶಿಯಾಗಿರುವಂಥ ಕ್ರಮ ಅಂಥೇಳಿದೆ. ಬಹಳಷ್ಟು ಯುರೋಪಿಯನ್ ಒಕ್ಕೂಟದ ರಾಷ್ಟ್ರಗಳಲ್ಲಿ ಮಹಿಳಾ ನಾಯಕತ್ವದ ಪರವಾದಂಥ ಧ್ವನಿ ಬಹಳ ದೊಡ್ಡ ಧ್ವನಿಯಲ್ಲಿ ಕೇಳಿ ಬರ್ತಾ ಇದೆ. ಅಮೆರಿಕದ ಸಂಸತ್ತಿನಲ್ಲಿ ಮಹಿಳೆಯರು ನಾಯಕತ್ವ ವಹಿಸಿಕೊಂಡು ಮುನ್ನಡೆಸ್ತಾ ಇರುವಂಥ ಅನೇಕ ಆಡಳಿತದ ಮಾದರಿಗಳು ಬಹಳ ಜಗತ್ತಿನಾದ್ಯಂತ ಪ್ರಸಿದ್ಧಿಯನ್ನು ಪಡ್ಕೊಳ್ತಾ ಇದ್ದಾವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಪಂಚವನ್ನು ತಿರುಗಿ ನೋಡೋ ಹಂಗೆ ಮಾಡಿದಂತಹ ನ್ಯೂಯಾರ್ಕ್ನ ಸಂಚಲನ ಮೂಡಿಸಿರುವಂತಹ ಹೊಸ ಮೇಯರ್ ಮಮದಾನಿ ಅವರ ಪರಿವರ್ತನೆಯ ತಂಡ ಏನಿದೆಯೋ ಅದರ 5ಕ್ಕೆ 5 ಪ್ರತಿನಿಧಿಗಳು ನಾಯಕಿಯರು ಮಹಿಳೆಯರಾಗಿದ್ದಾರೆ ಅನ್ನುವಂಥದ್ದು ಆಕಸ್ಮಿಕ ಮಾತ್ರ ಅಲ್ಲ. ಮಹಿಳೆಯರು ತಮ್ಮ ಮೇಲೆ ಬಂದಿರುವಂಥ ಈ ಎಲ್ಲ ಜವಾಬ್ದಾರಿಗಳನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸಿದ್ದಾರೆ ಮತ್ತು ಹೊಸ ಮಾದರಿಯ ನಾಯಕತ್ವವನ್ನು ಕಟ್ಟಿಕೊಡ್ತಾ ಇದ್ದಾರೆ. ಇದು ಜಗತ್ತಿನಲ್ಲಿ ಬಹಳ ಆಶ್ಚರ್ಯ ಮತ್ತು ಸಂತೋಷಕ್ಕೆ ಕಾರಣ ಆಗಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಆದರೆ ಭಾರತದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಯಾಕೆ ನಾವು ಇದಕ್ಕೆ ತದ್ವಿರುದ್ಧವಾದಂಥ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೀವಿ? ಒಂದು ಸಮಯ ಇತ್ತು, ದಕ್ಷಿಣ ಏಷ್ಯಾದ ದೇಶಗಳು ಪ್ರಪಂಚದಲ್ಲಿ ಒಂದು ವಿಚಾರಕ್ಕಾಗಿ ಹೆಸರುವಾಸಿಯಾಗಿದ್ವು. ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ ಎಲ್ಲ ಕಡೆನೂ ಕೂಡ ಇದ್ದಂಥ ಮಹಿಳಾ ಪ್ರಧಾನಿಗಳು ಈ ಆಶ್ಚರ್ಯಕ್ಕೆ ಮತ್ತು ಪ್ರಪಂಚ ಬೆರಗುಗಣ್ಣಿನಿಂದ ದಕ್ಷಿಣ ಏಷ್ಯಾದ ಕಡೆ ನೋಡೋದಕ್ಕೆ ಕಾರಣರಾಗಿದ್ದರು. ಇವತ್ತು ಇದಕ್ಕೆ ಸಂಪೂರ್ಣ ತದ್ವಿರುದ್ಧವಾದಂಥ ಬಹಳ ಶೋಚನೀಯವಾದಂಥ ಸಂದರ್ಭದಲ್ಲಿ ನಾವಿದ್ದೀವಿ. ಇಡೀ ದೇಶದೊಳಗಡೆ ಉನ್ನತ ರಾಜಕೀಯ ಸಂಸ್ಥೆಗಳಲ್ಲಿ ಮಹಿಳೆಯರ ನಾಯಕತ್ವ 15% ಕೂಡ ಮೀರೋದಿಲ್ಲ ಅನ್ನೋದು ನಮಗೆ ಬಹಳ ನಾಚಿಕೆಗೇಡಿನ ಸಂಗತಿಯಾಗಿದೆ. ಪ್ರಪಂಚದಲ್ಲಿ 33% ನಾಯಕತ್ವದಿಂದ ದಾಟಿ 50% ಮೀಸಲಾತಿಯವರೆಗೆ, 50% ಮಹಿಳಾ ನಾಯಕತ್ವದವರೆಗೆ ಕೂಗೆದ್ದಿರುವಂಥ ಸಂದರ್ಭದೊಳಗಡೆ ಕೇವಲ ಉನ್ನತ ಆಡಳಿತದ ಹಂತಗಳಲ್ಲಿ ಮಾತ್ರ ಅಲ್ಲ, ಸಾಮಾಜಿಕ ಚಳುವಳಿಗಳ ನಾಯಕತ್ವ ವಹಿಸ್ಕೊಂಡಿರುವಂಥ ಯುವತಿಯರು, ಮಹಿಳೆಯರು ದೊಡ್ಡ ಪರಿವರ್ತನೆಗಳನ್ನ ತರ್ತಾ ಇರುವಂಥ ಸಂದರ್ಭದಲ್ಲಿ ಈ ಬಗೆಯ ಒಂದು ವಿಚಿತ್ರವಾದಂಥ ಸನ್ನಿವೇಶವನ್ನು ನಾವು ಎದುರಿಸ್ತಾ ಇರುವಂಥದ್ದು, ಇದಕ್ಕೆ ಯಾವ ರೀತಿಯಲ್ಲಿ ಇದನ್ನು ವಿಶ್ಲೇಷಿಸಬೇಕು ಅನ್ನೋದೇ ಗೊತ್ತಿಲ್ಲದೆ ಇರುವಂಥ ಇಕ್ಕಟ್ಟಿಗೆ ನಮ್ಮನ್ನು ದೂಡ್ತಾ ಇದೆ. ಲ್ಯಾಟಿನ್ ಅಮೆರಿಕಾದ ಅನೇಕ ದೇಶಗಳಲ್ಲಿ ಮಹಿಳೆಯರ ನಾಯಕತ್ವದ ಚಳುವಳಿಗಳು ನೈಸರ್ಗಿಕ ಸಂಪನ್ಮೂಲದ ಲೂಟಿ ಏನಿದೆಯೋ ಅದು ಮಹಿಳೆಯರ ದೇಹದ ಮೇಲೆ ನಡೆಸುವಂಥ ದೌರ್ಜನ್ಯದಷ್ಟೇ
ಕಟುವಾಗಿರುವಂಥದ್ದು, ಕ್ರೂರವಾಗಿರುವಂಥದ್ದು ಅನ್ನೋದನ್ನ ಸಾರ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ದೇಹವೇ ಭೂಪ್ರದೇಶ ಅಂಥೇಳಿ. ಹೇಗೆ ನೀವು ನದಿಗಳನ್ನು, ಕಾಡುಗಳನ್ನು, ಅದಿರಿನ ಮೂಲಗಳನ್ನು ಧ್ವಂಸ ಮಾಡ್ತಾ ಇದ್ದೀರೋ, ಅದೇ ರೀತಿಯಲ್ಲಿ ಪಿತೃಪ್ರಧಾನ ವ್ಯವಸ್ಥೆ ಮಹಿಳೆಯರ ದೇಹಗಳನ್ನು ಧ್ವಂಸ ಮಾಡ್ತಾ ಇದೆ. ಹಾಗಾಗಿ ನಾವು ಮಹಿಳೆಯರು ಈ ಹೋರಾಟದ ನಾಯಕತ್ವ ವಹಿಸ್ಕೊಳ್ತೀವಿ. ನಾವು ಮಹಿಳೆಯರ ಮೇಲಿನ ದೌರ್ಜನ್ಯಗಳನ್ನು ಕೂಡ ತಡಿತೀವಿ, ಅದೇ ರೀತಿಯಲ್ಲಿ ನೈಸರ್ಗಿಕ ಲೂಟಿಯನ್ನು ಕೂಡ ತಡಿತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಮೆಜಾನ್ನ ಕಾಡುಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಧ್ವನಿ ಎತ್ತಿರುವಂಥ ಬುಡಕಟ್ಟು ಯುವತಿ ಹೆಲೆನಾ ಹೇಳ್ತಾ ಇದ್ದಾರೆ, ಪೊಲ್ಯೂಟರ್ಸ್ ಗೋ ಅವೇ ಅಂಥೇಳಿ. ಯಾರು ಆಕ್ರಮಣಕಾರರಿದ್ದೀರೋ, ಯಾರು ಕಲುಷಿತಗೊಳಿಸ್ತಾ ಇರುವಂಥವ್ರು ಇದ್ದೀರೋ ಪರಿಸರವನ್ನು, ನೀವುಗಳು ತೊಲಗಬೇಕು ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ಇಷ್ಟೆಲ್ಲದರ ಮಧ್ಯದಲ್ಲಿ ಇವತ್ತು ಕರ್ನಾಟಕದೊಳಗೆ 33 ಜನ ಇರುವಂಥ ಕ್ಯಾಬಿನೆಟ್ನಲ್ಲಿ ಒಬ್ಬ ಮಹಿಳೆ ಕೂಡ ಸ್ಥಾನ ಪಡೆಯದೇ ಇರುವಂಥ ಒಂದು ವಿಷಮ ಸ್ಥಿತಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ಇದು ಆಕಸ್ಮಿಕ ಅಲ್ಲ, ಇದರ ಹಿಂದೆ ಒಂದು ಮನಸ್ಥಿತಿ ಕೆಲಸ ಮಾಡುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಇಷ್ಟೆಲ್ಲ ಚರ್ಚೆಯ ನಂತರ, ಇಷ್ಟೆಲ್ಲ ಪ್ರಶ್ನೆ ಮತ್ತು ಕೂಗುಗಳ ನಂತರ ಒಂದು ವೇಳೆ ಯಾರೋ ಒಬ್ಬ ಮಹಿಳೆಯನ್ನು ಕ್ಯಾಬಿನೆಟ್ಗೆ ತಂದುಬಿಟ್ರೆ ಸಾಕಾ, ಅಥವಾ ಅಂತಹ ಸ್ಥಾನಗಳಲ್ಲಿರುವಂಥ ಮಹಿಳೆಯರನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಯಾವುದೋ ಒಂದು ಇಲಾಖೆಯನ್ನು ಕೊಟ್ಟು, ಅಥವಾ ಇನ್ನೊಂದು ಯಾವುದೋ ಒಂದು ಇಲಾಖೆಯನ್ನು ಕೊಟ್ಟು ಔಪಚಾರಿಕವಾದಂಥ ಸ್ಥಾನದಲ್ಲಿ ಅವರನ್ನು ಕೂರಿಸಿದ್ರೆ ಸಾಕಾ? ನಿಜವಾದಂಥ ಪರಿವರ್ತನೆ ಯಾವಾಗ ಸಾಧ್ಯ ಆಗತ್ತೆ ಅಂತಂದರೆ, ಮಹಿಳೆಯರು ನಿಜವಾದ ಪರಿವರ್ತನೆ ತರಬಲ್ಲರು ಅನ್ನುವಂತಹ ಕ್ರಾಂತಿಕಾರಕವಾದಂಥ ಆಲೋಚನೆಯನ್ನು, ಚಿಂತನೆಯನ್ನು ಒಪ್ಕೊಂಡಾಗ ಸಾಧ್ಯ ಆಗತ್ತೆ. ಇದಕ್ಕೆ ಬೇಕಾಗುವಂಥದ್ದು ಕೇವಲ ಔಪಚಾರಿಕವಾದಂಥ ಒಂದು ಅರ್ಧ ಕಾಲು ಭಾಗದ ಪ್ರಾತಿನಿಧ್ಯ ಅಲ್ಲ, ಇದಕ್ಕೆ ಬೇಕಾಗುವಂಥದ್ದು ನಿಜವಾದಂಥ ಮಹಿಳಾ ಮೀಸಲಾತಿ ಕೂಡ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಕರ್ನಾಟಕದಲ್ಲಿ ಇವತ್ತು ಕ್ಯಾಬಿನೆಟ್ನಲ್ಲಿ ಒಬ್ಬ ಮಹಿಳೆಯಾದರೂ ಇರಲಿ ಅನ್ನುವಂಥ ಒಂದು ಅತ್ಯಂತ ಮೂಲಭೂತವಾದಂಥ ಕೂಗನ್ನು ಎತ್ತಬೇಕಾಗಿರುವಂಥ ಇದೇ ಸಂದರ್ಭದಲ್ಲಿ, ಇದೇ ಭಾರತ ದೇಶದಲ್ಲಿ ಈ ಎಲ್ಲ ಮಹಿಳಾ ಸಂಘಟನೆಗಳು ಮತ್ತೊಂದು ಪ್ರಶ್ನೆಯನ್ನು, ಒಂದು ಕೂಗನ್ನು ಕೂಡ ಎತ್ತಿರುವುದೇನೆಂದರೆ, ಉನ್ನತ ಹಂತಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕೊಡುವಂಥ 33% ಮೀಸಲಾತಿಯ ಕಾಯ್ದೆ ಏನಿದೆಯೋ ಅದನ್ನು ಎಲ್ಲ ಥರದ ಗೊಂದಲಗಳಿಂದ, ಗದ್ದಲಗಳಿಂದ ಬೇರ್ಪಡಿಸಿ ನಿಜವಾದಂಥ ಮಹಿಳೆಯರ ಹಕ್ಕನ್ನು ಕಾಯಂಗೊಳಿಸಿ ಅನ್ನುವಂಥದ್ದು. ಮಹಿಳೆಯರಿಗೆ ಸಂಸತ್ತಿನಲ್ಲಿ ಮತ್ತು ಶಾಸನ ಸಭೆಗಳಲ್ಲಿ ಮೀಸಲಾತಿ ಇರಬೇಕು ಅನ್ನುವಂಥದ್ದು ಹೊಸ ಹೋರಾಟ ಏನಲ್ಲ, ಅದು ಸುದೀರ್ಘ ಕಾಲದಿಂದ ನಡ್ಕೊಂಬಂದಿರುವಂಥ ಒಂದು ಆಂದೋಲನ. 93-94 ನಂತರದಲ್ಲಿ ಯಾವಾಗ ಪಂಚಾಯತ್ ರಾಜ್ ವ್ಯವಸ್ಥೆ ಒಳಗಡೆ ಮಹಿಳೆಯರಿಗೆ ಮೀಸಲಾತಿ ಕೊಡುವಂತಹ 73-74ನೇ ತಿದ್ದುಪಡಿಗಳು ಜಾರಿಯಾದವೋ, ಅದರ ನಂತರ ಅಂತೂ ಇದು ನಿರ್ದಿಷ್ಟವಾದಂಥ ರೂಪದಲ್ಲಿ ಸಂಸತ್ನಲ್ಲಿ ಚರ್ಚೆಗೆ ಬಂದಿದೆ. ಲೋಕಸಭೆಯಲ್ಲಿ ಈ ಥರದ ಬಿಲ್లుಗಳು ಪದೇ ಪದೇ ಮಂಡನೆಯಾಗಿದ್ದಾವೆ. ಪದೇ ಪದೇ ಹಲವಾರು ಕಾರಣಗಳಿಗಾಗಿ ಅವು ಸೋತೋಗ್ತಾನೂ ಕೂಡ ಇದ್ದಾವೆ. ಇದು ಇತಿಹಾಸದಲ್ಲಿ ಸೇರೋಗಿರುವಂಥ ಸಂಗತಿ. ಆದರೆ 2023ರಲ್ಲಿ ಲೋಕಸಭಾ ಚುನಾವಣೆಗೆ ಕೆಲವು ತಿಂಗಳುಗಳಿರುವಂಥ ಹೊತ್ತಿನಲ್ಲಿ ಈಗ ಕೇಂದ್ರದಲ್ಲಿ ಆಡಳಿತ ನಡೆಸ್ತಿರುವಂಥ ಪಕ್ಷದ ಮುಂಚೂಣಿಯಲ್ಲೇ ಆಗಲೂ ಕೂಡ ಇದ್ದಂಥ ಸರ್ಕಾರ ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆಯನ್ನು ಮಂಡಿಸಿ ಅದನ್ನು ಒಂದು ಕಾಯ್ದೆಯನ್ನಾಗಿ ಮಾರ್ಪಡಿಸ್ತು. ಅದನ್ನು ಪಾಸ್ ಮಾಡೋದ್ರ ಮೂಲಕ ಸುದೀರ್ಘ ಕಾಲದ ಮಹಿಳೆಯರ ಹೋರಾಟ ಈಗಾದರೂ ಈ ರೂಪದಲ್ಲಾದರೂ ಯಶಸ್ವಿ ಆಯಿತು ಅಂಥೇಳಿ ಅಂದ್ಕೊಳ್ಳೋದ್ರೊಳಗಾಗಿ ನಮಗೆ ಅದಕ್ಕಿದ್ದಂಥ ಅಡೆತಡೆಗಳು ಕೂಡ ಕಂಡುಬಂದವು. ಮಹಿಳಾ ಮೀಸಲಾತಿಯ ಈ ಕಾಯ್ದೆಯನ್ನು ಜಾರಿ ಮಾಡೋದ್ರ ಜೊತೆಗೇನೆ ಅದು ಜಾರಿ ಆಗದೇ ಇರೋ ಹಾಗೆ, ಅದು ಶಾಶ್ವತವಾಗಿ ನೆನೆಗುದಿಗೆ ಬೀಳೋ ಹಾಗೆ ಅದರ ಜೊತೆಗೆ ಹಲವಾರು ಷರತ್ತುಗಳನ್ನು ಕೂಡ ವಿಧಿಸಲಾಗಿತ್ತು. ಅದೇನೆಂದರೆ, ಮಹಿಳಾ ಮೀಸಲಾತಿಯನ್ನು ನಾವು ಜಾರಿಗೆ ಮಾಡೋದೇ ಆದರೆ ಅದನ್ನು ಜನಸಂಖ್ಯಾ ಗಣತಿಯ ನಂತರದಲ್ಲಿ, ಭಾರತದ ಜನಗಣತಿಯ ನಂತರದಲ್ಲಿ ಅದನ್ನ ಜಾರಿಗೆ ಮಾಡ್ತೀವಿ. ಅಷ್ಟು ಮಾತ್ರ ಅಲ್ಲ, ಕ್ಷೇತ್ರ ಪುನರ್ವಿಂಗಡಣೆಯನ್ನು, ಡಿಲಿಮಿಟೇಷನನ್ನು ಜಾರಿ ಮಾಡಿದ ನಂತರದಲ್ಲಿ ನಾವು ಮಹಿಳಾ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅನ್ನುವಂಥದ್ದು ಈ ಕಾಯ್ದೆಯ ಜೊತೆಯಲ್ಲೇ ಸೇರಿಕೊಂಡು ಸಂವಿಧಾನದ ತಿದ್ದುಪಡಿಯ ಭಾಗವಾಗಿ ಸೇರ್ಕೊಂಡು ಹೋಗಿರುವಂಥ ಸಂಗತಿ. ಹಾಗಿದ್ರೆ ಮಹಿಳೆಯರಿಗೆ ಒಂದು ನ್ಯಾಯಬದ್ಧವಾದಂಥ, ಅವ್ರಿಗೆ ಸಿಗಬೇಕಾದಂಥ 50% ಅಲ್ಲ, ಕೇವಲ 33% ಮಹಿಳಾ ಮೀಸಲಾತಿಯನ್ನು ಕೊಡೋದಕ್ಕೂ ಕೂಡ ಇಷ್ಟೆಲ್ಲ ಷರತ್ತುಗಳನ್ನು ಅವರು ದಾಟಬೇಕಾ? ಈ ಪ್ರಶ್ನೆಯನ್ನು ನಾವು ಕೇಳೋದು ನ್ಯಾಯ ಅಲ್ವಾ? ಹಾಗಾಗಿ ಇವತ್ತು ನಮಗಿರುವಂತಹ ಬಹಳ ಮುಖ್ಯವಾದಂಥ ಆತಂಕ ಏನಂದರೆ, ನಾರಿ ಶಕ್ತಿ ಅಭಿವಂದನಾ ಹೆಸರಿನಲ್ಲಿ ಏನು ಮಹಿಳಾ ಮೀಸಲಾತಿಯ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ನೆನೆಗುದಿಗೆ ಬೀಳಿಸುವಂಥ ಪ್ರಯತ್ನ ಮಾಡ್ತಾ ಇದೆಯೋ, ಅನೇಕ ರಾಜಕಾರಣಗಳ ಮಧ್ಯೆ ಇದೊಂದು ಕೆಸರುಗುಂಡಿಯ ಓಟ ಆಗುವಂಥ ರೀತಿಯಲ್ಲಿ ಅದನ್ನೇನು ಪ್ರಯತ್ನ ಮಾಡ್ತಾ ಇದೆಯೋ, ಅದು ನಿಜವಾಗಿಯೂ ಮಹಿಳೆಯರ ಪ್ರಾತಿನಿಧ್ಯದ ಉದ್ದೇಶವನ್ನೇ ಹೊಂದಿಲ್ಲ ಅನ್ನೋದು ಆತಂಕದ ವಿಚಾರ ಆಗಿದೆ. ಮಹಿಳೆಯರನ್ನು ನಿಜವಾದಂಥ ರೀತಿಯಲ್ಲಿ ಸಶಕ್ತೀಕರಣಗೊಳಿಸುವಂಥ, ಅವರಲ್ಲಿರಬಹುದಾದಂಥ ಕರ್ತೃತ್ವ ಶಕ್ತಿಯನ್ನು, ನಾಯಕತ್ವದ ಗುಣವನ್ನು ಹೊರಗೆ ತರುವಂಥ ಎಲ್ಲ ಸಾಧ್ಯತೆಗಳನ್ನು ಪದೇ ಪದೇ ಭಾರತದ ಸರ್ಕಾರಗಳು, ಪದೇ ಪದೇ ಕರ್ನಾಟಕದಂಥ ರಾಜ್ಯದ ಸರ್ಕಾರಗಳು
ಉದ್ದೇಶಪೂರ್ವಕವಾಗಿ ಮೂಲೆ ಗುಂಪು ಮಾಡ್ತಾ ಇರುವಂಥದ್ದು ಇದು ಕೇವಲ ಮಹಿಳಾ ಸಮುದಾಯಕ್ಕೆ ಆಗ್ತಿರುವಂಥ ಅನ್ಯಾಯ ಅಲ್ಲ. ಇದನ್ನು ನಾವು ಗಮನಿಸಬೇಕು. ನಾನು ಆರಂಭದಲ್ಲಿ ಹೇಳಿದಂಥ ಅಮೇರಿಕದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶೆ ರೂತ್ ಅವರು, ದಿವಂಗತ ರೂತ್ ಅವರು ಯಾಕೆ ಪದೇ ಪದೇ ಅದನ್ನು ಹೇಳ್ತಾ ಇದ್ರು? ಯಾಕಂದರೆ ಮಹಿಳೆಯರು ಸೃಷ್ಟಿ ಮಾಡುವಂತಹ ಸಾಮೂಹಿಕವಾದಂಥ ನಾಯಕತ್ವದ ಮಾದರಿಗಳು ಅವು ಪ್ರಪಂಚಕ್ಕೆ ಬಹಳ ಹೊಸದಾದಂಥ ಪಾಠಗಳನ್ನು ಕಲಿಸಬಲ್ಲವು. ಇವತ್ತು ಇಡೀ ಪ್ರಪಂಚ ಏನೆಲ್ಲ ಪ್ರಯೋಜನಗಳನ್ನು ಮಹಿಳಾ ನಾಯಕತ್ವದಿಂದ ಪಡ್ಕೊಳ್ತಾ ಇದೆಯೋ ಅದರಿಂದ ನಮ್ಮಂಥ ದೇಶಗಳು ವಂಚಿತ ಆಗ್ತಾ ಇದ್ದಾವೆ, ಕರ್ನಾಟಕದಂಥ ರಾಜ್ಯಗಳು ವಂಚಿತ ಆಗ್ತಾ ಇದ್ದಾವೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಇಲ್ಲಿ ಪ್ರಶ್ನೆ ಇರೋದು ಕೇವಲ ಒಬ್ಬರನ್ನ ನೀವು ಸ್ಥಾನದಲ್ಲಿ ಕೂರಿಸಿದ್ದೀರಾ ಅಥವಾ ಯಾರನ್ನೂ ಕೂರಿಸದೆ 0 ಸಂಖ್ಯೆಯ ಸ್ಥಾನವನ್ನು ಮಹಿಳೆಯರಿಗೆ ಕೊಟ್ಟಿದ್ದೀರಾ ಅನ್ನೋದು ಮಾತ್ರ ಅಲ್ಲ, ಇದು ಹೊಸದಾದಂಥ ಒಂದು ಚಿಂತನಾ ಕ್ರಮವನ್ನು ಕೇಳ್ತಾ ಇದೆ. ಆ ಚಿಂತನಾ ಕ್ರಮವನ್ನು ನಮ್ಮ ರಾಜಕೀಯ ಪಕ್ಷಗಳು ಅಳವಡಿಸ್ಕೊಳ್ಬೇಕು ಅನ್ನುವಂಥ ಆಗ್ರಹ ಇವತ್ತು ಮಹಿಳಾ ಸಮುದಾಯದ ಮಧ್ಯದಿಂದಲೇ ಬಂದಿದೆ. ಹಾಗಾಗಿ ಮಹಿಳಾ ಮೀಸಲಾತಿಯನ್ನು ಈ ಎಲ್ಲ ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಎಲ್ಲ ಥರದ ಜನಗಣತಿಯ ಎಲ್ಲ ಗೊಂದಲಗಳಿಂದ ಗದ್ದಲಗಳಿಂದ ಬೇರ್ಪಡಿಸಬೇಕು. ಇದನ್ನು ನೇರವಾಗಿ ಎಲ್ಲ ಮಹಿಳೆಯರಿಗೂ ಇದರೊಳಗೆ ಪ್ರಾತಿನಿಧ್ಯ ಇರುವಂಥ ರೀತಿಯಲ್ಲಿ, ಅದು ಕೇವಲ ಮಹಿಳಾ ಮೀಸಲಾತಿ ಅಂದಾಗ ಮುಂದುವರಿದಂತಹ ಮೇಲ್ವರ್ಗದ ಈಗಾಗಲೇ ಇತಿಹಾಸದಲ್ಲಿ ಸಬಲರಾಗ್ತಾ ಬೆಳೆದು ಬಂದಿರುವಂತಹ ವರ್ಗಗಳ ಮಹಿಳೆಯರಿಗೆ ಮಾತ್ರ ಮೀಸಲಾಗುವಂಥ ಕ್ರಮ ಆಗಬಾರದು. ಅದರ ಬದಲಿಗೆ ಅತ್ಯಂತ ಶೋಷಿತರಾದಂಥ ತಮ್ಮ ಬದುಕಿನ ಅನುಭವಗಳಿಂದ ಈ ದೇಶದ ಕಟ್ಟಕಡೆಯ ಮಹಿಳೆಗೋಸ್ಕರನೂ ದುಡಿಯೋದಕ್ಕೆ ಸಾಧ್ಯ ಇರುವಂತಹ ಸಮುದಾಯಗಳ ಮಹಿಳೆಯರಿಗೂ ಇದರಲ್ಲಿ ಪಾಲಿರಬೇಕು. ಲಿಂಗತ್ವ ಅಲ್ಪಸಂಖ್ಯಾತರಿಗೆ, ಲೈಂಗಿಕ ಶೋಷಿತರಿಗೆ, ಎಲ್ಲ ಥರದ ಹಂಚಿಗೊತ್ತಲ್ಪಟ್ಟಂಥವರಿಗೆ ಇದರಲ್ಲಿ ಪಾಲಿರಬೇಕು. ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಇದರಲ್ಲಿ ಪಾಲಿರಬೇಕು. ಈ ಎಲ್ಲ ಮಹಿಳೆಯರನ್ನು ಒಳಗೊಂಡಿರುವಂಥ ಮಹಿಳಾ ಮೀಸಲಾತಿಯೇ ನಿಜವಾದಂಥ ಸಹೋದರಿತ್ವದ ಮಾದರಿಯ, ನಿಜವಾದಂಥ ಒಳಗೊಳ್ಳುವಿಕೆಯ ಮಾದರಿಯ ಮಹಿಳಾ ಮೀಸಲಾತಿ ಆಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಅಂತಹ ಮಹಿಳಾ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಅನ್ನುವಂಥ ಹೋರಾಟ ಕೂಡ ಈಗಾಗಲೇ ಈ ದೇಶದಲ್ಲಿ ತೀವ್ರ ಆಗಿದೆ. ಜಾಗತಿಕವಾಗಿ ಮಹಿಳೆಯರ ನಾಯಕತ್ವದಲ್ಲಿ ನಡೀತಿರುವಂಥ ಅನೇಕ ಬಗೆಯ ಈ ಎಲ್ಲ ಚಳುವಳಿಗಳು ಜಾಗತಿಕವಾಗಿ ವಿಶ್ವದ ಬಹಳಷ್ಟು ರಾಷ್ಟ್ರಗಳಲ್ಲಿ ನಾಯಕತ್ವ ವಹಿಸಿಕೊಂಡು ಆಡಳಿತವನ್ನು ಅದ್ಭುತವಾದಂತಹ ಹೊಸ ದಿಕ್ಕುಗಳಿಗೆ ತಗೊಂಡು ಹೋಗ್ತಿರುವಂಥ ಮಹಿಳಾ ನಾಯಕಿಯರು ಮತ್ತು ಭಾರತದಲ್ಲಿ ಎದ್ದಿರುವಂಥ ಈ ಹೋರಾಟಗಳು, ಈ ಕೂಗುಗಳ ಹಿನ್ನೆಲೆಯಲ್ಲಿ ನಾವು ಕೇಳಲಿಕ್ಕಿರುವಂಥದ್ದು ಒಂದೇ ಒಂದು ವಿಚಾರ: ಕರ್ನಾಟಕದ ಸರ್ಕಾರ ತನ್ನ ನಾಚಿಕೆಗೇಡಿನ ನಿರ್ಧಾರವನ್ನು, ಅತ್ಯಂತ ಐತಿಹಾಸಿಕವಾದಂಥ ಅನ್ಯಾಯ ಮತ್ತು ಅಸಮತೋಲನವನ್ನು ಇನ್ನಾದರೂ ಸರಿಪಡಿಸುತ್ತಾ, ಈ ತಕ್ಷಣದಲ್ಲಿ ಇದ್ರ ಬಗ್ಗೆ ನಿರ್ಧಾರ ಕೈಗೊಳ್ಳುತ್ತಾ, ಅಥವಾ ಇದಕ್ಕಾಗಿ ಮತ್ತೆ ಪುನಃ ಕರ್ನಾಟಕದ ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಸಂಘಟಿತರಾಗಬೇಕಾ, ಬೀದಿಗಿಳಿಬೇಕಾ, ಮತ್ತೊಂದು ಹೋರಾಟದ ಮೂಲಕವೇ ಸರ್ಕಾರಕ್ಕೆ ಈ ಪ್ರಶ್ನೆಯನ್ನು ಕೇಳಬೇಕಾ, ಅದಕ್ಕಿಂತ ಮುಂಚೆ ಆಡಳಿತಾತ್ಮಕವಾದಂಥ ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ಸಾಧ್ಯ ಇಲ್ವಾ, ಈ ದಿಕ್ಕಿನಲ್ಲಿ ಈ ಬಗ್ಗೆ ಗಂಭೀರವಾದಂಥ ಚಿಂತನೆ ನಡೆಸಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಇದು ಇವತ್ತಿನ ಬಹಳ ಮುಖ್ಯವಾದಂಥ ರಾಜಕೀಯ ಚರ್ಚೆಯ ವಿಚಾರ ಮಾತ್ರ ಅಲ್ಲ, ಇದು ಸಾಮಾಜಿಕವಾದಂಥ ಚರ್ಚೆಯ ವಿಚಾರ ಕೂಡ. ಮತ್ತೊಂದು ನಾಗರಿಕ ಸಮಾಜ ನಡಿಬೇಕಾಗಿರುವಂಥ ಒಂದು ಸಹಜ ನ್ಯಾಯದ ಮೂಲಭೂತ ತತ್ವ ಕೂಡ ಅಂಥೇಳಿ ನನಗನ್ಸುತ್ತೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.